ಸರ್ ಈ ಸಿನಿಮಾದಲ್ಲಿ ಲಾಯರ್ ಆಗಿ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಲ್ಲ ನಿಮ್ಗೆ ಏನಾದರೂ ಭಯ ಅನಿಸ್ತಾ ಲಾಯರ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ? ಯಾಕಂದರೆ ಲಾಯರ್ ಕ್ಯಾರೆಕ್ಟ್ರ್ ನಾನು ಲಾಯರೇ ಅಲ್ವಲ್ಲ. ಅಂದರೆ ಸಿನಿಮಾದಲ್ಲಿ ಲಾಯರ್ ಕೋಟ್ ಹಾಕ್ಕೊಂಡು ಕೋರ್ಟಲ್ಲಿ ಹೋಗಿ ವಾದ ಎಲ್ಲೂ ಮಾಡಿಲ್ಲ. ಸುಮ್ಮನೆ ಓದಿದ್ದೀನಿ ಅಂತೇಳಿ ತೋರಿಸಿರ್ತಾರೆ ಅಷ್ಟೇ. ನಮ್ಮ ಡೈರೆಕ್ಟ್ರ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದೀನಿ ಅನಿಸುತ್ತೆ. ಸರ್ ನಿಮ್ದು ಹುಟ್ಟಿದ ಊರು ಯಾವುದು ಅಂತ ತಿಳ್ಕೊಬೋದಾ? ನಮ್ಮ ಹುಟ್ಟಿದ್ದೂರು ಆನೇಕಲ್ ಪಕ್ಕ ಗೌರೇನಹಳ್ಳಿ. ಹಂಗೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಏನಾದರೂ ಪರಿಚಯ ಮಾಡಿಕೊಡ್ತೀರಾ ಸರ್? ನನ್ನ ಬಾಲ್ಯದ ಬಗ್ಗೆ ಅಂದರೆ ನಾನು 1ನೇ ಕ್ಲಾಸಲ್ಲೇ ಡುಮ್ಕಿ, ಹೋಗೇ ಇಲ್ಲ ಸ್ಕೂಲ್ಗೆ. ಹಾಂ ಸರ್. ಸ್ಕೂಟ್ರ್ ಮೆಕ್ಯಾನಿಕ್ ಕೆಲಸ, ಉರಿ ಮಿಷಿನ್ ಕೆಲಸ, ಹಾಂ ಸರ್. ತೋಟದ ಕೆಲಸ, ಗೊಬ್ಬರ ಬರೋದು, ಇದನ್ನು ಮಾಡ್ಕೊಂಡು ಬೆಳೆದವ್ ನಾನು. ನೀವು ತುಂಬ ಕಷ್ಟಪಟ್ಟು ಈ ರೇಂಜಿಗೆ ಬಂದಿದ್ದೀರಾ ಸರ್ ಇಲ್ಲಿವರೆಗೂ? ಕಷ್ಟ ಅನ್ನೋಕ್ಕಿಂತ ಆ ಟೈಮಲ್ಲಿ ಆ ಪರಿಸ್ಥಿತಿ ಹೆಂಗಿತ್ತು, ಎಲ್ಲರೂ ಕಷ್ಟಪಟ್ಟೇ ಬರ್ತಾರೆ ಅಂತಾರೆ. ಅದು ನಾನು ಸುಖ ಅನ್ಕೊಳ್ತೀನಿ. ಯಾಕಂದರೆ ಸುಮ್ಮನೆ ಅದು ಹತ್ಕೊಂಡು ಗಿತ್ಕೊಂಡು ಹೇಳೋದು ನಮ್ಗೆ ಇದಿಲ್ಲ. ಆ ಟೈಮಲ್ಲಿ ತಿನ್ನೋ ಕೂಡ ಊಟ ಇರಲಿಲ್ಲ. ಈ ಫುಟ್ಪಾತ್ ಮೇಲೆ ಮಲ್ಕೊಂಡು ಹಣ್ಣುಗಳು ಕೊಳ್ತೋದು ಹಣ್ಣುಗಳೆಲ್ಲ ತಿನ್ಕೊಂಡು ಜೀವನ ಮಾಡಿಕೊಂಡು ಖುಷಿಯಾಗಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಸರ್ ಇವಾಗ ಈ ಫಿಲಮಲ್ಲಿ ಥ್ರಿಲ್ಲರ್ ಮಂಜು ಸರ್ ಆ್ಯಕ್ಟ್ ಮಾಡಿದ್ದೀನಿ ಅಂತೀರಾ, ಅವರ ನಿಮ್ಮ ಬಾಂಧವ್ಯ ಯಾವ ಥರ ಇದೆ ಸರ್? ಥ್ರಿಲ್ಲರ್ ಮಂಜು ಸರ್ ಬಾಂಧವ್ಯ ನನಗೆ, ಯಾಕಂದರೆ ಮೈಲಾರಿ ಸಿನಿಮಾದಲ್ಲಿ ನಾನು ಕೋಮಾ ಸ್ಟೇಜ್ಗೆ ಹೋಗಿದ್ದೆ ಹೇಳ್ಬೇಕಂದ್ರೆ. ಹಾಂ ಸರ್. ಯಾಕಂದರೆ ಶಿವಣ್ಣವರು ಒಂದು ಫೈಟ್ ಸೀನಲ್ಲಿ ಇದು ಅವ್ರು ಹೇಳಿದ್ದು ಮಂಜು ಮಾಸ್ಟರ್ ಹೇಳಿದ್ದು ಹಿಂಗೆ ಪುಷ್ ತೊಗೊಂಡು ಹೋಗ್ಬೇಕಾಗಿತ್ತು. ಇನ್ನೊಬ್ಬ ಪುಷ್ ಪಂಚ್ ತೊಗೊಂಡ, ನಾನೇನು ಮಾಡಿದೆ, ಚೆಸ್ಟ್ ಕೊಟ್ಬಿಟ್ಟೆ. ಈ ಲೆಗ್ ಎತ್ತು ಹೊಡೆದ್ರಲ್ಲ, ಆವಾಗ ಅನ್ಬ್ಯಾಲೆನ್ಸ್ ಬಿದ್ದು ನನಗೆ ಆ ಫೈಟ್ ಗೊತ್ತಿರಲಿಲ್ಲ. ಅನ್ಬ್ಯಾಲೆನ್ಸ್ ಬಿಟ್ಟು ಕೋಮಾ ಸ್ಟೇಜ್ಗೆ ಹೋಗಿದ್ದೆ. ಆವತ್ತು ಆರ್ ಚಂದ್ರವರು ಮತ್ತು ನಮ್ಮ ಥ್ರಿಲ್ಲರ್ ಮಂಜು ಸಾರು ನನ್ನ ಶೂ ತೆಗೆದು ಉಜ್ತಾ ಇದ್ದಾರೆ ಅಂತ ನನ್ನ ನೆನಪಿಲ್ಲ. ವಿಜಯನಗರ ಯಾವುದೋ ಹಾಸ್ಪಿಟಲ್ ತೊಗೊಂಡೋಗಿ ಹಾಕಿ ನನಗೆ 2 ಅವರ್ ಮೇಲೆ ನನಗೆ ನೆನಪು ಬಂತು, ಸಾವು ಏನು ಅಂತೇಳಿ ಮೈಲಾರಿ ಸಿನಿಮಾದಲ್ಲಿ ಗೊತ್ತಾಯಿತು. ಓಕೆ ಸರ್, ನಿಮ್ಮ ಫುಲ್ ಸಪೋರ್ಟಿವ್ ಆಗಿ ಥ್ರಿಲ್ಲರ್ ಮಂಜು ಸರು ಥ್ರಿಲ್ಲರ್ ಮಂಜು ಸಾರು ಸಪೋರ್ಟಿವ್ ಮಾಡಿದ್ದಾರೆ. ಯಾಕಂದ್ರೆ ಆ ಋಣ ಇತ್ತಲ್ಲ ನಮ್ಮ ಹುಡುಗನಿಗೆ ಹಿಂಗಾಗಿತ್ತು ಅಂದೇಳಿ, ಅದಕ್ಕೋಸ್ಕರ ನನ್ನ ಸಿನಿಮಾದಲ್ಲಿ ಬಂದು ಒಳ್ಳೆ 3 ಫೈಟ್ ಮಾಡಿದ್ದಾರೆ. ಆಮೇಲೆ ಒಂದು 7 ದಿವಸ ಆಕ್ಟ್ ಮಾಡಿದ್ದಾರೆ. ನಮ್ಮ ತಂದೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲೂ. ಎಲ್ಲೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನೇ ಹಾಕೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್. ನಿಮ್ಗೆ ಎಷ್ಟು ಕಷ್ಟ ಅನಿಸ್ತದೆ ಸರ್ ಈ ಮೂವಿ ಮಾಡಬೇಕಾದ್ರೆ? ಏನಾದರೂ ಮನಿ ಪ್ರಾಬ್ಲಮ್ ಆಗ್ಬೋದು, ಏನಾದರೂ ನೇಚರ್ ಪ್ರಾಬ್ಲಮ್ಮು? ಏನಾಯ್ತಂದರೆ ಫಸ್ಟು ಪ್ರೊಡ್ಯೂಸರ್ ಅನ್ಸ್ಕೊಳೋರ್ದು ಏನು ಕಷ್ಟ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಯಿತು. ಯಾಕಂದ್ರೆ ನನಗೆ ಫಸ್ಟು ಬಾಳನೋಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ನಮ್ಮ ದುನಿಯಾ ವಿಜಯ್ ಸಾರು ದುನಿಯಾ ಪಿಕ್ಚರು, ನಾನು ಬಾಳನೋಕೆ ಒಂದು ಸಿನಿಮಾ ಸ್ಟಾರ್ಟ್. ಒಂದೇ ಸ್ಟೇಜ್ ಮೇಲೆ ನಮ್ಮ ಊರಲ್ಲಿ, ನಮ್ಮೂರವ್ರೆ ನಮ್ಮ ದುನಿಯಾ ವಿಜಯ್ ಸಾರು, ಅವ್ರದ್ದು ಕುಂಬಾರನಹಳ್ಳಿ, ನಮ್ಮದು ಗೌರೇನಹಳ್ಳಿ. ಅಲ್ಲಿ ಒಂದೇ ಸ್ಟೇಜ್ ಮೇಲೆ ಅರಳ್ಳಿ ಅಂದಿದೆ. ಅಲ್ಲಿ ಬಾಳನೋಕೆ ಹೀರೋನು ಬರಬೇಕು, ದುನಿಯಾ ಸಿನಿಮಾ ಹೀರೋನು ಬರಬೇಕಂದಾಗ ಇಬ್ರಿಗೂ ಒಂದೇ ಸತಿ ಸನ್ಮಾನ ಮಾಡಿದರು ನಮ್ಮೂರವ್ರು. ಆವಾಗೇ ಪ್ರೊಡ್ಯೂಸ್ ಮಾಡಿದ್ದೆ. ಆವಾಗ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಯಾರೋ ಡೈರೆಕ್ಟ್ರ್ ಮಾತು ಕೇಳಿ ಆ ಸಿನಿಮಾ ಮಾಡಿ, ಬಾಳನೋಕೆ ಅಂತ ಸಿನಿಮಾ ರಿಲೀಸ್ ಆಗಿಲ್ಲ, ಬಿಟ್ಬಿಟ್ಟೆ. ದುನಿಯಾ ವಿಜಯ್ ಸರ್ದು ದುನಿಯಾ ಸಿನಿಮಾ ರಿಲೀಸ್ ಆಯಿತು. ಆ ಕ್ರೇಜ್ ಒಂದಿತ್ತು. ಆ ಬೇಸ್ ಮೇಲೆ ಒಂದು ಸಿನಿಮಾ ಮಾಡ್ಬೇಕಂದೇಳಿ, ಯಾಕಂದರೆ ಸಿನಿಮಾ ಮಾಡಬೇಕಂದ್ರೆ ಎಲ್ಲ ಜೋಬ್ ತುಂಬ, ಮನೆ ತುಂಬ ದುಡ್ಡಿದ್ದು ಐಫೈ ಆಗಿದ್ದು ಬಂದು ಸಿನಿಮಾ ಮಾಡ್ಬೋದು. ಏನು ಇಲ್ದಿರ ಬಂದು ಮಾಡಿದ್ರೆ ಈ ಥರ ನಾನು ಹೇಳ್ದನಲ್ಲ, ಒಂದು ಮನೆ ಒಂದು ಸೈಟ್ ಮಾರಿದ್ದೀನಿ ಅಂದೇಳಿ ಆ ಮಾರಿ ಸಿನಿಮಾ ಮಾಡಿದ್ದೀನಿ. ಇಡೀ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಮ್ಮ ಇಡೀ ಕರ್ನಾಟಕ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ. ಅವ್ರು ಕೈ ಹಿಡಿತಾರೆ ಅಂತ ನಂಬಿದ್ದೀನಿ ಸರ್. ಸರ್ ಇವಾಗ ಫೋಟೋ ಪೊಸಿಷನ್ ಎಲ್ಲ ಮುಗಿದು ಫಸ್ಟ್ ಕಾಪಿ ರೆಡಿ ಇದೆಯಾ ಸರ್? ಇವಾಗ ಎಲ್ಲ ರೆಡಿ ಇದೆ ಸರ್, ರಿಲೀಸ್ ರೆಡಿ ಇದೆ. ಓಕೆ ಓಕೆ ಓಕೆ. ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾರು ಮಾಡಿದ್ರು ಸರ್ ಸಿನಿಮಾಗೆ? ದ್ವೈಪೈ ಸಿಂಗ್ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಅವರೇ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೇ ಬಾಂಬೆದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ದ್ವೈಪೈ ಸಿಂಗ್ ಅಂತೇಳಿ. ಹಾಂ ಸರ್. ಇದೆಲ್ಲ ಸ್ಕ್ರಿಪ್ಟೆಲ್ಲ ನೀವು ಫಸ್ಟ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ? ಯಾಕಂದರೆ ಈ ಸಿನಿಮಾ ಸ್ಟೋರಿನೇ ನಂದು. ಹಾಂ ಸರ್. ನಮ್ಮ ಡೈರೆಕ್ಟ್ರು ಕುಂಡ್ರಿಸಿ ಈ ಸಿನಿಮಾ ಸ್ಟೋರಿನ ಬರೆಸಿ ಆಮೇಲೆ ನಾನು, ಯಾಕಂದರೆ ಸ್ಟೋರಿ ನಂದೇ ಆಗಿರೋದ್ರಿಂದ ನಾನು ಹೆಂಗೆ ಬರ್ಬೇಕಂತ ನನಗೆ ಗೊತ್ತಲ್ವಾ, ಅದನ್ನಿಂದ ಒಂದು ಸ್ಕಿಪ್ ಮಾಡಿಸಿ ನಾನು ಇದು ಮಾಡಿದ್ದು. ಇದರಲ್ಲಿ 4 ಹಾಡುಗಳಿದೆ. ಮೆಹಬೂಬ್ ಸಾರು ಆಡಿದ್ದಾರೆ ಸಿಂಗರು. ಅದು ಬಿಟ್ಟು ಶಶಾಂಕ್ ಶೇಷಗಿರಿ ಸರ್ ಆಡಿದ್ದಾರೆ. ಅದು ಬಿಟ್ಟು ಸಮಿತಾ ಮಲ್ನಾಡು ಮೇಡಮ್ ಆಡಿದ್ದಾರೆ. ಆಮೇಲೆ ಕಿರಣ್ ಚಂದ್ರು ಏನೋ ಒಂದು ಸಿಂಗರ್, ಒಂದು ಹೆಸರು ಸರ್ ನೆನ್ಪು ಬರ್ತಾ, ಆ ಹುಡುಗಿ ಒಂದು ಆಡಿದ್ದಾರೆ. ಇವಾಗ ಫೈಟ್ ಸೀನ್ಸ್ ಎಲ್ಲ ಇದ್ದಾಗ ನಿಮ್ಗೆ ಏನಾದರೂ ಸ್ವಲ್ಪ ಫ್ರ್ಯಾಕ್ಚರ್ ಆಗೋದು ಆಗಿದೆ ಸರ್? ಇದ್ರ ರಿಯಲ್ ಆಗಿ ನಮ್ಮ ಕೌರಿ ವೆಂಕಟೇಶ್ ಮಾಸ್ಟ್ರು ಜಾನ್ ಅಂದಿದ್ದಾರೆ ನಮ್ಮ ಫ್ರೆಂಡು, ಅದರಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ, ಜಾನ್ ಕ್ಯಾರೆಕ್ಟ್ರು. ಫಸ್ಟ್ ಡೇನೇ ಅದು ಫುಟೇಜ್ ಇದೆ. ಫಸ್ಟ್ ಡೇನೇ ರೋಪ್ ಕಟ್ ಹಾಕಿ ಕೆಳಗೆ ಬಿದ್ದಿದ್ರು. ಪಾಪ ಅವ್ರಿಗೆ ಫ್ರ್ಯಾಕ್ಚರ್ ಆಗಿತ್ತು. ಒಂದು ತಿಂಗಳು ರೆಸ್ಟಲ್ಲಿದ್ದರು ಅವರು.
ಅದಾದಮೇಲೆ ಇನ್ನೆಲ್ಲ ಹುಷಾರಾಗಿದ್ವಿ, ಯಾಕಂದರೆ ಈಗ ಥರ ಬರಬಾರ್ದು ಅಂತೇಳಿ. ಒಂದು ಫೈಟಲ್ಲಿ ನನ್ನ ಕೈ ಅವಾಗ ಆಕ್ಸಿಡೆಂಟ್ ಆಗಿತ್ತು, ನನಗೆ ಆಕ್ಸಿಡೆಂಟ್ ಆಗಿ ಕೈ ಸೋಲ್ಡ್ರು ಎತ್ತೋಕ್ಕಾಗ್ತಾರಲ್ಲ ಆ ಥರದ್ರಲ್ಲೂ ನಾನು ಅದು ಕ್ಯಾಪ್ ಬಿಚ್ಚಿಕ್ಕಿ ಸಿನಿಮಾ ಮಾಡಿದ್ದೀನಿ. ತಿಲ್ಲರ್ ಮಂಜು ಸಾರು 3 ಫೈಟ್ ಮಾಡಿದ್ದಾರೆ, ಕೌರ್ ವೆಂಕಟೇಶ್ ಮಾಸ್ಟ್ರು 3 ಫೈಟ್ ಮಾಡಿದ್ದಾರೆ. ಕೌರ್ ವೆಂಕಟೇಶ್ ಮಾಸ್ಟ್ರಿಗೆ ಇದುವರೆಗೂ ಯಾರೂ ಆ ಥರ ಆ್ಯಕ್ಟಿಂಗ್ ಮಾಡಿಸಿಲ್ಲ. ಅವ್ರಿಗೊಂದು ಪಾತ್ರ ಕೊಟ್ಟಿದ್ದೀನಿ, ಶೇಕ್ ರಾಜ ಅಂದೇಳಿ. ಶೇಕ್ ಮಾಡ್ಕೊಂಡೇ ಅವರು ಫೈಟ್ ಮಾಡಬೇಕು ಮತ್ತು ಮಾತಾಡಬೇಕು, ಆ ಥರ ಅವರು ಮಾಡಿದ್ದಾರೆ. ಆಮೇಲೆ ಫಸ್ಟು ಇಂಡಸ್ಟ್ರಿಯಲ್ಲಿ ಅವರಿಬ್ಬರನ್ನ ಒಂದೇ ಸ್ಕ್ರೀನಲ್ಲಿ ಫೈಟ್ ಮಾಡಿಸಿದ್ದು ನಾನು ಅಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಹೇಳಿದ್ದು, ಯಾರೂ ಮಾಡಿಸಿಲ್ಲ, ನೀವು ಮಾಡಿಸಿದ್ದೀರ ಮುನಿಯವರೇ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ ಸರ್, ಮಾಡಿಸ್ಬೇಕಂತೂ ಮಾಡಿಸಿದ್ದೀನಿ ಅಂದೇಳಿ ಅವರಿಬ್ಬರು ಮಾಡಿದ್ದಾರೆ, ಆ್ಯಕ್ಟಿಂಗು ಮಾಡಿದ್ದಾರೆ. 3 ಫೈಟ್ ಕೊಟ್ಟಿದ್ದೀನಿ ಸರ್. ಓಕೆ ಸರ್, ಇವಾಗ ನಿಮಗೆ ಸೀರಿಯಲ್ ಲೈಫ್ಗೂ ಸಿನಿಮಾ ಲೈಫ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೀರಿಯಲಿಂದ ನೀವು ಇವಾಗ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀರಾ, ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಸೀರಿಯಲಿಂದ. ಇವಾಗ ಸೀರಿಯಲ್ಗೂ ಸಿನಿಮಾಗೂ ಬಂದರೆ ನೀವು ಫಸ್ಟು ನೀವು ಸೀರಿಯಲ್ಗೆ ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ಅದು ಸ್ವಲ್ಪ ಸೀರಿಯಲ್ ಬಗ್ಗೆ ನಿಮ್ದೇನೋ ಅನುಭವ ಇದ್ದರೆ ಹೇಳ್ಬೋದಲ್ಲ ಸರ್? ಸರ್, ಸೀರಿಯಲ್ ಬಗ್ಗೆ ಹೇಳ್ಬೇಕಂದ್ರೆ ನಂದು ಫಸ್ಟ್ ಸೀರಿಯಲ್ ಬಂದು ಬೃಂದಾವನ ಸೀರಿಯಲ್ಲು. ಕಲರ್ಸ್ ಕನ್ನಡ ಬಾಂಧವ್ಯ ಅಂದರೆ ನನಗೆ ಆವಾಗನಿಂದ ಇದೆ, 12-15 ವರ್ಷದಿಂದ ಇದೆ ಬೃಂದಾವನ ಸೀರಿಯಲ್ಲು. ಅದಾದಮೇಲೆ ಮಾಂಗಲ್ಯ, ರಥಸಪ್ತಮಿ, ಜೋಕಾಲಿ, ಸಾಗುತ್ತಾ ದೂರಾದ್ರು, ಅಡ್ವೊಕೇಟ್ ಅರ್ಜುನು, ಪೇರಣ, ಸುಮಾರು ಸೀರಿಯಲ್ಗಳು ಮಾಡಿದ್ದೀನಿ ನಾನು. ಅಲ್ಲಿಂದ ಮಾಡ್ಕೊಂಡು ಬಂದಮೇಲೆ ನಾನು ಅಗ್ನಿಸಾಕ್ಷಿ ಒಂದು ಸೀರಿಯಲ್ಗೂ ಸಿನಿಮಾಗೂ, ಯಾಕಂದರೆ ಸೀರಿಯಲ್ ಬಂದು ಡೈಲಿ ಎಪಿಸೋಡ್, ಅದು ಡೈಲಿ ಟೆಲಿಕಾಸ್ಟು. ಸಿನಿಮಾ ಬಂದು ಬಿಗ್ ಸ್ಕ್ರೀನು. ಸೀರಿಯಲಲ್ಲಿ ಲೈವ್ ಡೈಲಾಗು, ಸಿನಿಮಾದಲ್ಲಿ ಪ್ರಾಂಪ್ಟಿಂಗು ತೊಗೊಳ್ಬೋದು, ನಾವು ಡಬ್ಬಿಂಗಲ್ಲೂ ಮಾಡ್ಬೋದು. ಸೀರಿಯಲ್ಲೇ ಬೇರೆ, ಸಿನಿಮಾನೇ ಬೇರೆ ಸರ್. ಇವಾಗ ನಿಮ್ಮದು ಯಾವ್ದಾರು ಒಂದು ಕ್ಷಣ ಯಾವುದೋ ಇದನ್ನು ಮರೆಯೋಕ್ಕೆ ಆಗಲ್ಲ ಅಂದರೆ ಯಾವ್ದು ಸರ್? ನಾನು ಇಷ್ಟು ವರ್ಷದಲ್ಲಿ ನನ್ನ ಕೆರಿಯರಲ್ಲಿ ಮರೆಯೋಕ್ಕಾಗ್ದಿರೋಂಥ ಒಂದು ಘಟನೆ ಅಂದರೆ, ನಮ್ಮ ಡೈರೆಕ್ಟ್ರು, ಅಗ್ನಿಸಾಕ್ಷಿ ಡೈರೆಕ್ಟ್ರು ಮಂಜು ಸರ್ ಅಂತ ಬೈದಿರೋದು ಆ ಟೈಮಲ್ಲಿ ಅದು ಮರೆಯೋಕ್ಕಾಗಲ್ಲ. ಯಾಕಂದರೆ ಈ ಪ್ಯಾಡ್ ಇಲ್ಲ, ಏನಿಲ್ಲ, ಆ ಮಗು ಹಿಂಗೆ ಇಟ್ಕೊಂಡು ಆ ಮೆಟ್ಲ ಮೇಲೆ ಜಾರು ಬೀಳ್ಬೇಕು, ಹಿಂಗೆ ಪ್ಯಾಡ್ ಇಲ್ಲ, ಏನಿಲ್ಲ. ಆವಾಗ ಒಂದು ಮಾತಂದ್ರು ಅವರು, ಪಾಪ ನಗ್ತಾರೆ ಈಗಲೂ. ಆ ಒಂದೇ ಸರ್ 20 TRP ಬಂದಿದ್ದು, ಅದೇ ಎಪಿಸೋಡು 20 TRP ಬಂದಿದ್ದು. ಅಯ್ಯೋ, ನನಗೆ ಯಾರು ಬೈದಿಲ್ಲಲ್ಲ, ಇವ್ರು ಬೈದ್ಬಿಟ್ರೆ ಅಂದರೆ ಆ ಬೈಗಳ ತಿಂದಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದೇಳಿ ನನಗೆ ಇದಿದೆ. ಇವಾಗ ಮತ್ತೆ ಸೀರಿಯಲಿಂದ ನಿಮ್ಗೆ ಆಫರ್ಸ್ಗಳು ಬಂದರೆ ಮಾಡ್ತೀರಾ ಸರ್, ಅಥವಾ ಸಿನಿಮಾದಲ್ಲೇ ಕಂಟಿನ್ಯೂ ಮಾಡ್ತೀರಾ ಸರ್? ಆಲ್ರೆಡಿ ಸೀರಿಯಲ್ಗಳಲ್ಲಿ ತುಂಬ ಸೀರಿಯಲ್ಗಳು ಬಂದಿದೆ. ಯಾಕಂದರೆ ನಂದು ಇನ್ನೂ 2 ಸಿನಿಮಾ ಇದೆ. ಒಂದು ಸತ್ಯಮಂಗಲ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾ, ಇನ್ನೊಂದು ತಮಿಳ್ ಮೂವಿ ಆಕ್ರೋಶಮ್ ಒಂದು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸೀರಿಯಲ್ಗೆ ಹೋಗ್ತಾ ಇಲ್ಲ. ಎಲ್ಲರೂ ನಮ್ಮ ಫ್ಯಾನ್ಸ್ ಅಲ್ಲ, ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರು ಫ್ಯಾನ್ಸ್ ಅನ್ನೋಕ್ಕಿಂತ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ಎಲ್ಲ ಮೆಸೇಜ್ ಮಾಡ್ತಾರೆ, ನೀವು ಸೀರಿಯಲ್ಗೆ ಬನ್ನಿ 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 ಅಂತೇಳಿ. ಅವ್ರದ್ದು ಅದೇ ಆಸೆ ಆದರೆ ಖಂಡಿತ ನಾನು ಬಂದು ಮಾಡೋಕ್ಕೆ ನಾನು ಯಾವತ್ತೂ ರೆಡಿ ಇದ್ದೀನಿ ಸರ್. ಮುಂಚೆ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಒಂಥರ ರಾರಾಜಿಸ್ತಾ ಇತ್ತು. ಮುರುಘಾ ಅಂತ ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ಹೆದರ್ಕೋತಾ ಇದ್ರು. ಹೌದೌದು. ನೀವು ಟಿ ವಿಲಿ ಬಂದರೆ ಸಾಕು, ಏನೋ ಒಂಥರ ಭಯಂಕರವಾಗಿ ನೋಡೋರು ನಿಮ್ಮನ್ನ. ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನೋ ಭಯ ಬೀಳೋದು ಆ ಥರ ಏನಾದರೂ? ಸರ್, ನನ್ನ ಆನೇಕಲ್ಲಲ್ಲಿ ನನ್ನ ವಿಜಯ ನರಸಿಂಹ ಮೋಹನ್ ಸರ್ ಅಂದಿದ್ದಾರೆ ಡಾಕ್ಟ್ರು. ನಾನು ಏನೇ ಆದ್ರೂ ಅಲ್ಲೇ ಹೋಗೋದು. ನನ್ನ ಪರ್ಸ್ನಲ್ ಡಾಕ್ಟ್ರ್ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿ ನೆಂಬರ್ ಥರ ಅವರು, ನನಗೆ ಆಗು ಹೋಗೋಗಳೆಲ್ಲ ನೋಡೋರು ಮೋಹನ್ ಸರ್. ಅಲ್ಲಿ ಹೋದಾಗ ಈ ಟೋಕನ್ ತೊಗೊಂಡು ಎಲ್ಲ ನಿಂತಿರ್ತಾರೆ. ಒಬ್ಬ ವಯಸ್ಸಾದವರು, ನನ್ನ ತಾಯಿ ಒಬ್ಳು ನಿಂತ್ಕೊಂಡು, ಒಂದು 70-75 ವರ್ಷ ಎಮ್ಮನಿಗೆ ನಿಂತ್ಕೊಂಡಿದ್ದೇನು ಮಾಡಿದೆ, ನಾನು ಹಿಂಗೆ ನೋಡ್ತಾ ಇದ್ದಾಳೆ. ಯಾಕಜ್ಜಿ ಹಂಗೆ ನೋಡ್ತೀವಿ ಅಂದರೆ, ನಿನಗೆ ಕತ್ತರಿಸ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ನಾನೆಲ್ಲೋ ತಮಾಷೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನಾನಿದ್ದೀನಿ. ಇವ್ರು ರಿಯಲಾಗೆ ರಿಯಾಕ್ಟ್ ಆಗಿಬಿಟ್ರು. ಇಲ್ಲಿ ಯಾವ ಮಗುನ ಕತ್ಕೊಂಡು ಹೋಗೋಕೆ ಬಂದೆ. ತುಂಬ ಆಗಿದೆ ಸರ್, ಸುಮಾರು ಜಾಗ ಆಗಿದೆ ಸರ್. ಅಲ್ಲೂ ಆಗಿದೆ. ಮತ್ತು ಕೋರ್ಟಲ್ಲಿ ಯಾರ್ದು ಒಂದು ಚೆಕ್ ಕೇಸ್, ನಂದೇ ಒಂದು ಚೆಕ್ ಕೇಸ್ಗೆ ಹೋಗಿದ್ದೆ. ಯಾರೋ ದುಡ್ಡು ಕೊಡಬೇಕಾಗಿ ಚೆಕ್ ಕೇಸ್ ಹಾಕಿದ್ದೆ. ಲಾಕ್ಡೌನ್ ಟೈಮಲ್ಲಿ ನಮ್ಮ ಆನೇಕಲ್ ಕೋರ್ಟಲ್ಲಿ ಹೋದಾಗ ನಮ್ಮ ಲಾಯರ್ ಹೇಳಿದರು, ಸೀನಿಯರ್ ಬಂದಿರಲಿಲ್ಲ, ಜೂನಿಯರ್ಗೆ ಹೇಳಿದೆ, ಈ ಥರ ಆರ್ಟಿಸ್ಟ್ ಅಂದೇಳು, ಡೇಟ್ಗಳು ಸ್ವಲ್ಪ ಇದು ನನಗೆ ಕ್ಲಾಶ್ ಆಗ್ತಾಯಿದೆ ಅಂದಾಗ, ಅವ್ರು ಹೇಳಿದಾಗ ಆರ್ಟಿಸ್ಟ್ ಅಂದಾಗ ಮಾಸ್ಕ್ ತೆಗಿ ಅಂದರು. ಆವಾಗ ತೆಗೆದುಬಿಟ್ಟು ಅವರು, ನನ್ನ ಹೆಸರು ಅದೇ ಬಾಲ ಆ್ಯಕ್ಟಿಂಗ್ ಮಾಡ್ತೀರಲ್ಲ ಅಂದರು. ಅಲ್ಲಿ ನನಗೆ ಒಂಥರ ತೃಪ್ತಿ ಆಯಿತು. ನಾನು ನಿಮ್ಮ ಅಭಿಮಾನಿ ರೀ ಅಂದರು. ಅಯ್ಯೋ, ನಾನು ಇಷ್ಟೊಂದು ಹೆಸ್ರು ಮಾಡಿದ್ದೀನಿ ಅಂದೇಳಿ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ಓಕೆ, ನಿಮ್ಗೆ ಇಂಡಸ್ಟ್ರಿ ಅಂದರೆ ಒಂಥರ ಇವಾಗ ಫುಲ್ ಮನೆ, ನಿಮ್ಮ ಮನೇನ ಇಂಡಸ್ಟ್ರಿ ಅಂತ ಬಾಳ್ತಾ ಇದ್ದೀರಾ ಸರ್? ನನ್ನ ಇಂಡಸ್ಟ್ರಿ ಅಂದರೆ ನಾನು ಈ ಬಣ್ಣ ಬಳ್ಕೊಂಡೆ ನನ್ನ ಜೀವ ಹೋಗ್ಬೇಕಂದಲ್ಲ ಆಸೆ. ಈ ಬಣ್ಣ ಬಳ್ಕೊಂಡೇ ಎಷ್ಟೇ ಅವಮಾನ ಆದ್ರೂ, ಎಷ್ಟೇ ಸನ್ಮಾನಗಳು ಬಂದ್ರೂ, ಎಷ್ಟೇ ಹಾರಾಡಿಸಿದ್ರು, ಎಷ್ಟೇ ಮಟ್ಟಕ್ಕೆ ಬೆಳೆದ್ರೂ
ನಾನು ಈ ಬಣ್ಣ ಬಳ್ಕೊಂಡು ನನ್ನ ಕಲಾತಾಗಿ ಪಾದಕ್ಕೆ ಶರಣ ಆಗಬೇಕು, ಹಿಂಗೆ ಹೋಗ್ಬೇಕಂತ ನನ್ನ ಆಸೆ ಸರ್.